ಎಲ್ಲಿ ರಾಮನಿರ್ತಾನೋ ಅಲ್ಲಿ ಹನುಮ ಇದ್ದೇ ಇರ್ತಾನೆ. ರಾಮ ಭಕ್ತರಿಗೆ ಆಪತ್ತು ಬಂದಾಗ ಹನುಮ ರಕ್ಷಿಸ್ತಾನೆ. ಕೆಲವೊಂದು ವಿಷಯಗಳು ಕಾಕತಾಳೀಯ ಅನಿಸಬಹುದು, ಆದ್ರೆ ಕೆಲವೊಂದು ಅದ್ಭುತಗಳು ತರ್ಕಕ್ಕೆ ನಿಲ್ಕದ್ದು. ಕಳೆದ ವಿಡಿಯೋದಲ್ಲಿ ಅಯೋಧ್ಯ ರಾಮ ಮಂದಿರದ ಉದ್ಘಾಟನೆಗೂ ಮುನ್ನ ಹದ್ದುಗಳು ಹಿಂಡು ಹಿಂಡಾಗಿ ಆಗಮಿಸಿದ್ದನ್ನ ತೋರಿಸಿದ್ವಿ. ಅಲ್ಲದೆ ಶ್ರೀರಾಮನ ಸಾವು ಹೇಗಾಯ್ತು, ರಾಮಾಯಣ ನಿಜವಾಗಿಯೂ ನಡೆದಿದ್ಯಾ ಅನ್ನೋದಕ್ಕೆ ಸಿಕ್ಕ 7 ಸಾಕ್ಷಿಗಳ ಬಗ್ಗೆ ವಿಡಿಯೋವನ್ನ ಮಾಡಿದ್ವಿ. ರಾಮನ ಪ್ರಾಣ ಪ್ರತಿಷ್ಠೆಗೂ ಮುನ್ನ ಜಟಾಯುವೆ ಬಂದ ಅಂದಾಗ ಕೆಲವರು ಇದು ಅತಿರೇಕ, ಮೂಢನಂಬಿಕೆ ಅಂತಿರ್ತಾರೆ. ಅಂತವರಿಗೆ ಅಯೋಧ್ಯೆಯಲ್ಲಿ ನಡೆದ ಪವಾಡದ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಜಸ್ಟ್ 3 ನಿಮಿಷದಲ್ಲಿ ಅಯೋಧ್ಯೆಯಲ್ಲಿ ಸಂಭವಿಸಬಹುದಾಗಿದ್ದ ಬಾಂಬ್ ಸ್ಫೋಟವನ್ನ ಕೋತಿಯೊಂದು ತಪ್ಪಿಸಿದೆ. ಅದ್ರ ಬಗ್ಗೆ ಕೇಳಿದ್ರೆ ನಿಜಕ್ಕೂ ನಿಮ್ಮ ಮೈ ಜುಮ್ಮನ್ಸುತ್ತೆ. ಅಷ್ಟೇ ಅಲ್ಲದೆ ಪ್ರತಿದಿನ ಅಯೋಧ್ಯೆ ರಾಮನಿಗೆ ಕೋತಿಯೊಂದು ಪೂಜೆ ಸಲ್ಲಿಸ್ತಾ ಇದೆ. ಅದು ಹನುಮನೆ ಎಂದು ಭಕ್ತರು ನಂಬಿದ್ದಾರೆ. ಹಾಗಾದ್ರೆ ಈಗಲೂ ಹನುಮಂತ ಅಯೋಧ್ಯೆಯನ್ನ ಕಾಯ್ತಿದ್ದಾನ? 3 ಸೆಕೆಂಡಿನಲ್ಲಿ ಬಾಂಬ್ ಸ್ಫೋಟವನ್ನ ಕೋತಿ ತಪ್ಪಿಸಿದ್ದು ಹೇಗೆ ಅನ್ನೋದರ ಎಲ್ಲಾ ಇಂಚಿಂಚು ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪೂರ್ತಿಯಾಗಿ ನೋಡಿ. ಈ ಮಾಹಿತಿಗಳನ್ನೆಲ್ಲ ತುಂಬಾ ಕಷ್ಟಪಟ್ಟು ನಿಮಗೆ ತಿಳಿಸೋದಕ್ಕೆ ಒಂದು ಪ್ರಯತ್ನವನ್ನ ಮಾಡಿದ್ದೀನಿ. ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದೇ ಒಂದು ಮೆಚ್ಚುಗೆ, ಅಂದ್ರೆ ಲೈಕ್ ಮಾತ್ರ. ಕೊಟ್ರ ಲೈಕು ಜೊತೆಗೆ ನೀವೇನಾದ್ರೂ ಶ್ರೀರಾಮ ಹಾಗೂ ಹನುಮನ ಭಕ್ತರಾಗಿದ್ರೆ ಜೈ ಶ್ರೀರಾಮ್ ಜೈ ಹನುಮ ಅಂತ ಕಮೆಂಟ್ ಮಾಡಿ. ಸೊ ಇನ್ಯಾಕ್ ತಡ, ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. ಅಯೋಧ್ಯೆಯಲ್ಲಿ ರಾಮನ ಪಟ್ಟಾಭಿಷೇಕಕ್ಕೆ ಎಲ್ಲಾ ತಯಾರಿಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಲಕ್ಷಾಂತರ ಮಂದಿ ರಾಮ ಭಕ್ತರು ಉದ್ಘಾಟನೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಪೊಲೀಸರ ಬಿಗಿ ಬಂದೋಬಸ್ತ್ ಕೂಡ ಇರಲಿದ್ದು ಹೆಜ್ಜೆ ಹೆಜ್ಜೆಗೂ ತಪಾಸಣೆ ನಡೆಯುತ್ತೆ. ಆದ್ರೆ ಅಯೋಧ್ಯ ಮಂದಿರಕ್ಕೆ ಬಾಂಬ್ ಬೆದರಿಕೆ ಬಂದಿದ್ದು ನಿಮ್ಗೆಲ್ಲ ಗೊತ್ತೇ ಇದೆ. ಈ ಸುದ್ದಿ ಸದ್ದು ಮಾಡ್ತಿದ್ದಂತೆ ಪೊಲೀಸರು ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಇದೇ ಕಾರಣಕ್ಕೆ ಉದ್ಘಾಟನೆಯ ವೇಳೆ ಪೊಲೀಸರ ಸರ್ಪಗಾವಲನ್ನೇ ಹಾಕಲಾಗಿದೆ. ಆದ್ರೆ ಇದೇ ಅಯೋಧ್ಯೆಯಲ್ಲಿ ಬಾಂಬ್ ಸ್ಫೋಟವನ್ನ ಕೋತಿಯೊಂದು ತಡೆದಿದೆ. ಆದ್ರೆ ಇದೇ ಅಯೋಧ್ಯೆಯಲ್ಲಿ ಸಂಭವಿಸಬಹುದಾಗಿದ್ದಂತಹ ಬಾಂಬ್ ಸ್ಫೋಟವನ್ನ ಕೋತಿಯೊಂದು ತಡೆದಿದೆ. ಬಾಂಬ್ ಸ್ಫೋಟವಾಗಲು ಜಸ್ಟ್ 3 ನಿಮಿಷ ಇರುವಾಗ ಬಾಂಬ್ ಅನ್ನ ಪತ್ತೆ ಮಾಡಿದ ಕೋಟಿ ಸ್ಫೋಟವನ್ನೇ ನಿಲ್ಲಿಸಿದೆ. ಹೌದು, ಇದೇ ಅಯೋಧ್ಯೆಯಲ್ಲಿ 25 ವರ್ಷಗಳ ಹಿಂದೆ ಒಂದು ದೊಡ್ಡ ಅನಾಹುತವನ್ನ ತಪ್ಪಿಸಿದ್ದು ರಾಮದೂತ ಹನುಮಂತ. ಅಯೋಧ್ಯೆ ನಗರಿಯಲ್ಲಿ ಕೇವಲ ರಾಮನಷ್ಟೇ ಅಲ್ಲ, ಹನುಮನೂ ಇದ್ದಾನೆ. ರಾಮ ಮಂದಿರದ ಜೊತೆಗೆ ಅಯೋಧ್ಯೆ ರೈಲ್ವೆ ನಿಲ್ದಾಣದಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಹನುಮಾನ್ ಗರ್ಹಿ ಅನ್ನೋ ದೇವಸ್ಥಾನ ಇದೆ. ಸುಮಾರು 10ನೇ ಶತಮಾನದಲ್ಲಿ ಕಟ್ಟಿದ್ದ ದೇವಸ್ಥಾನ ಇದಾಗಿದ್ದು, ರಾಮ ಭಕ್ತರು ರಾಮ ಮಂದಿರಕ್ಕೆ ಬರುವ ಮುನ್ನ ಹನುಮಾನ್ ಗರ್ಹಿ ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಮಾಡಿ ಹೋಗ್ತಾರೆ. 25 ವರ್ಷಗಳ ಹಿಂದೆ ಅಂದ್ರೆ 1998ರಲ್ಲಿ ಆಗ ರಾಮ ಮಂದಿರ ವಿವಾದಿತ ಜಾಗ ಆಗಿತ್ತು. ಹನುಮಾನ್ ದೇವಸ್ಥಾನದಲ್ಲಿ ಸಾಕಷ್ಟು ಭಕ್ತರು ಬಂದಿದ್ರು. ದೇವಸ್ಥಾನದ ಎದುರಲ್ಲಿ ಒಂದು ಜೀಪ್ ನಿಂತಿತ್ತು. ಇದರಿಂದಾಗಿ ಆ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಅದನ್ನ ಗಮನಿಸಿದ ಕಾನ್ಸ್ಟೇಬಲ್ ಒಬ್ರು ಜೀಪ್ ಅನ್ನ ಸ್ಟೇಷನ್ಗೆ ತೆಗೆದುಕೊಂಡು ಹೋಗ್ತಾರೆ. ಪೊಲೀಸರು ಸ್ಟೇಷನ್ಗೆ ಜೀಪ್ ಅನ್ನ ತೆಗೆದುಕೊಂಡು ಹೋಗಿ ಅದ್ರೊಳಗೆ ಏನಿದೆ ಅಂತ ಚೆಕ್ ಮಾಡಿದ ಪೊಲೀಸರೇ ಶಾಕ್ ಆಗಿದ್ರು. ಯಾಕಂದ್ರೆ ಅದ್ರೊಳಗೆ ಮರದ ಪುಡಿ ಮತ್ತು RDX ಪತ್ತೆಯಾಗಿತ್ತು. ಅಷ್ಟರಲ್ಲಿ ಫೈಜಾಬಾದ್ ಸ್ಟೇಷನ್ಗೆ ಜೀಪ್ ಚಾಲಕ ಜೀಪ್ ಅನ್ನ ಹೊಡ್ಕೊಂಡು ಬರ್ತಾನೆ. ಆಗ ವಿಚಾರಣೆ ಮಾಡಿದಾಗ ಆತ ಹನುಮಾನ್ ಗರ್ಹಿ ದೇವಸ್ಥಾನಕ್ಕೆ ದರ್ಶನಕ್ಕೆ ಬಂದಿದ್ದ. ನಂತರ ರಾಮ ಜನ್ಮಭೂಮಿಯ ದರ್ಶನ ಮಾಡಿಕೊಂಡು ಹೋಗುವವನಾಗಿದ್ದ. ಆತ ಸ್ಥಳೀಯ ಪಾನ್ವಾಲಾ ಮತ್ತು 3 ಜನರ ಮೇಲೆ ಅನುಮಾನ ವ್ಯಕ್ತಪಡಿಸ್ತಾನೆ. ಪೊಲೀಸರು ಅವರನ್ನ ಕರೆಸಿ ವಿಚಾರಣೆಯನ್ನ ಮಾಡ್ತಾರೆ. ಪೊಲೀಸರ ಬಳಿ ಹೆಚ್ಚು ಸಮಯ ಇರೋದಿಲ್ಲ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಅಯೋಧ್ಯೆಯಲ್ಲಿ ದೊಡ್ಡ ಅನಾಹುತ ಆಗುತ್ತೆ ಅನ್ನೋ ಭಯ ಕೂಡ ಇತ್ತು. ಆಗ ಹನುಮಾನ್ ಗರ್ಹಿಯಲ್ಲಿ ಬಾಂಬ್ ಇಟ್ಟಿರಬಹುದಾ ಅನ್ನೋ ಡೌಟ್ ಮೇರೆಗೆ ಪೊಲೀಸರು ಬರ್ತಾರೆ. ಮೇಲಿನ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡ್ತಾರೆ. ಇನ್ಸ್ಪೆಕ್ಟರ್ ಅವಿನಾಶ್ DSP ಆಗಿದ್ದವರು ಕೂಡಲೇ ಅಲರ್ಟ್ ಆಗಿ ಆಪರೇಷನ್ ಸ್ಟಾರ್ಟ್ ಮಾಡ್ತಾರೆ. ವಿತ್ ಬಾಂಬ್ ಸ್ಕ್ವಾಡ್ ದೇವಸ್ಥಾನಕ್ಕೆ ಬರ್ತಾರೆ. ದೇವಸ್ಥಾನದಲ್ಲಿದ್ದ ಭಕ್ತರನ್ನೆಲ್ಲ ಹೊರಗೆ ಕಳಿಸ್ತಾರೆ. ಇಡೀ ದೇವಸ್ಥಾನದ ಸುತ್ತಮುತ್ತ ತುಂಬಾ ಹುಡುಕಾಡ್ತಾರೆ. ಆದ್ರೆ ಏನೂ ಸಿಗೋದಿಲ್ಲ. ಕೊನೆಯದಾಗಿ ದೇವಸ್ಥಾನದ ಕುಡಿಯುವ ನೀರಿನ ಟ್ಯಾಂಕ್ ಬಳಿ ಒಂದು ಮಂಗ ವೈರ್ ಅನ್ನ ಹಿಡ್ಕೊಂಡು ಕಚ್ತಾ ಇರುತ್ತೆ. ಇನ್ಸ್ಪೆಕ್ಟರ್ ಅವಿನಾಶ್ ಅದನ್ನ ನೋಡಿ ಶಾಕ್ ಆಗ್ತಾರೆ. ನೀರಿನ ಟ್ಯಾಂಕ್ ನಿಂದ ಮಂಗ ವೈರ್ ಅನ್ನ ಎಳೆದುಕೊಂಡು ಬಂದಿದ್ದು ಹೇಗಾದ್ರೂ ಮಾಡಿ ಮಂಗನ ಕೈಯಿಂದ ವೈರ್ ಅನ್ನ ಬಿಡಿಸಿ ಬಾಂಬ್ ನಿಷ್ಕ್ರಿಯಗೊಳಿಸಬೇಕಿತ್ತು. ಅದಕ್ಕಾಗಿ ದೇವಸ್ಥಾನದ ಪ್ರಸಾದ ಬಾಳೆಹಣ್ಣನ್ನ ಕೋತಿಯ ಬಳಿ ಹಾಕ್ತಾರೆ. ಆದ್ರೆ ಕೋತಿ ಅದನ್ನ ಬಿಡೋದಿಲ್ಲ. ಸ್ವಲ್ಪ ಹೊತ್ತಿನ ಬಳಿಕ ಕೋತಿ ಆಚೆ ಬರುತ್ತೆ. ಬಾಂಬ್ ಸ್ಕ್ವಾಡ್ ನೀರಿನ ಟ್ಯಾಂಕ್ ಬಳಿ ನೋಡ್ತಾರೆ. ಫಿಕ್ಸ್ ಮಾಡಲಾಗಿದ್ದ ಟೈಮ್ ಬಾಂಬ್ ಬ್ಲಾಸ್ಟ್ ಆಗೋದಕ್ಕೆ 3 ಸೆಕೆಂಡ್ ಇರಬೇಕಾದ್ರೆ ಬಾಂಬ್ ಡಿಸ್ಫ್ಯೂಸ್ ಆಗಿತ್ತು, ಅಂದ್ರೆ ನಿಷ್ಕ್ರಿಯಗೊಂಡಿತ್ತು.
ರಾಮದೂತ ಹನುಮ ಅವತ್ತು ಇಡೀ ಅಯೋಧ್ಯವನ್ನ ಕಾಪಾಡಿದ್ದ, ದೊಡ್ಡದೊಂದು ಅನಾಹುತ ಆಗೋದನ್ನ ತಪ್ಪಿಸಿದ್ದ. ಇದನ್ನ ಖುದ್ದು ಇನ್ಸ್ಪೆಕ್ಟರ್ ಅವಿನಾಶ್ ಅವರೇ ಒಪ್ಪಿಕೊಳ್ತಾರೆ. ಇದನ್ನೇ ಇಟ್ಕೊಂಡು ಒಂದು ವೆಬ್ ಸೀರೀಸ್ ಅನ್ನ ಮಾಡಲಾಗಿದೆ. ಜಿಯೋ ಸಿನಿಮಾದಲ್ಲಿ ಇನ್ಸ್ಪೆಕ್ಟರ್ ಅವಿನಾಶ್ ಅಂತ ವೆಬ್ ಸೀರೀಸ್ ಕೂಡ ಇದೆ. ಅದರಲ್ಲಿ ಈ ಘಟನೆಯನ್ನ ತೋರಿಸಲಾಗಿದೆ. ಇದನ್ನ ಪವಾಡ ಅನ್ಬೇಕೋ ಕಾಕತಾಳೀಯ ಅನ್ಬೇಕು? ರಾಮದೂತ ಹನುಮಂತ ಅಯೋಧ್ಯೆಯನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತಿದ್ದಾನೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಇಂತಹ ಅನೇಕ ಪವಾಡಗಳು ಅಯೋಧ್ಯೆಯಲ್ಲಿ ನಡೀತಾ ಇವೆ. ನಿಮ್ಗೆಲ್ಲ ಗೊತ್ತಿದ್ಯೋ ಇಲ್ಲೋ, ಅಯೋಧ್ಯ ಮಂದಿ ಇವತ್ತಿಗೂ ಕೂಡ ರಾತ್ರಿ ಮಲಗುವಾಗ ಒಂದು ಗ್ಲಾಸ್ ನೀರನ್ನ ಎತ್ತಿಟ್ಟು ಮಲಗ್ತಾರೆ. ರಾಮನಿಗೆ ರಾತ್ರಿ ಬಾಯಾರಿಕೆ ಆದ್ರೆ ಬಂದು ಕುಡಿತಾನೆ ಅನ್ನೋ ನಂಬಿಕೆ ಇದೆ. ನೀರನ್ನ ಇಟ್ಟಿಲ್ಲ ಅಂದ್ರೆ ರಾತ್ರಿ ವೇಳೆ ಯಾರೋ ಬಂದು ಎಬ್ಬಿಸಿದ ಹಾಗೆ ಆಗುತ್ತಂತೆ. ಇದನ್ನೆಲ್ಲ ಮೂಢನಂಬಿಕೆ ಅನ್ನೋದಕ್ಕೆ ಆಗೋದೇ ಇಲ್ಲ. ಇವತ್ತಿಗೂ ಕೂಡ ಹನುಮಂತ ಅಯೋಧ್ಯೆಯಲ್ಲಿ ಬೀಡು ಬಿಟ್ಟಿದ್ದಾನೆ. ಅಲ್ಲಿನ ಭಕ್ತರನ್ನ ಕಾಯ್ತಾ ಇದ್ದಾನೆ. ಇದೇ ಕಾರಣಕ್ಕೆ ಅಯೋಧ್ಯೆಗೆ ಹೋಗುವ ಎಲ್ಲಾ ಭಕ್ತರು ಮೊದಲು ಹನುಮನ್ ಗರಿಹಿಯಲ್ಲಿರುವ ಹನುಮನ ದೇವಾಲಯಕ್ಕೆ ಹೋಗಿ ದರ್ಶನವನ್ನ ಪಡೆದು ನಂತರ ಶ್ರೀರಾಮನ ದರ್ಶನಕ್ಕೆ ತೆರಳುತ್ತಾರೆ. ಇತ್ತೀಚೆಗೆ ಅಂದ್ರೆ ದೇಗುಲ ನಿರ್ಮಾಣವಾಗ್ತಿರುವ ಹೊತ್ತಿನಲ್ಲಿ ಇಲ್ಲಿಗೆ ಅನೇಕ ಕೋತಿಗಳು ಬರ್ತಿವೆ. ಇಷ್ಟು ದಿನ ಕಾಣಿಸಿಕೊಳ್ಳದ ಕೋತಿಗಳು ಅಯೋಧ್ಯೆಯಲ್ಲಿ ಮಂದಿರದ ಬಳಿ ಕಾಣಿಸಿಕೊಳ್ತಾ ಇವೆ. ಅಯೋಧ್ಯೆಯಲ್ಲಿ ಎಲ್ಲವೂ ಶುಭವಾಗ್ತಾ ಇದೆ. ಮುಗಿಲೆತ್ತರಕ್ಕೆ ದೇಗುಲ ನಿರ್ಮಾಣವಾಗ್ತಾ ಇದೆ. ಜನವರಿ 22ರಂದು ಗರ್ಭಗುಡಿಯಲ್ಲಿ ವಿರಾಜಮಾನಲಾಗಲಿದ್ದಾನೆ ಶ್ರೀರಾಮಲಲ್ಲ. ಪ್ರಧಾನಿ ನರೇಂದ್ರ ಮೋದಿಯವರು ರಾಮಲಲ್ಲಾನಿಗೆ ಪ್ರಾಣ ಪ್ರತಿಷ್ಠೆಯನ್ನ ಮಾಡಲಿದ್ದಾರೆ. ಆದ್ರದಕ್ಕೂ ಮುನ್ನ ಮೋದಿಯವರು ಜಟಾಯುವಿಗೆ ಪೂಜೆ ಸಲ್ಲಿಸಲಿದ್ದಾರೆ. ಜಟಾಯು ಶ್ರೀರಾಮ ಹಾಗೂ ಸೀತೆಗೆ ಸಹಾಯ ಮಾಡಿ ಅವರಿಗಾಗಿ ಪ್ರಾಣವನ್ನ ಬಿಟ್ಟ ರಣಹದ್ದುಗಳ ರಾಜ. ಆದ್ರೆ ಇಂದು ಅದೇ ಜಟಾಯು ಪಕ್ಷಿಗಳು ಶ್ರೀರಾಮನವರಿಗೆ ಬರ್ತಾ ಇವೆ. ದೇಗುಲದ ಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಾರಾಡ್ತಾ ಇವೆ. ನಿಮ್ಗೆಲ್ಲ ಗೊತ್ತಿರ್ಲಿ, ಈ ಜಟಾಯು ಪಕ್ಷಿಗಳು ಹೆಚ್ಚಾಗಿ ಜನರಿರೋ ಪ್ರದೇಶಕ್ಕೆ ಬರೋದಿಲ್ಲ. ಅದ್ರಲ್ಲೂ ಈ ಚಳಿಗಾಲದಲ್ಲಿ ಅವು ಎಲ್ಲೂ ಕಾಣಿಸಿಕೊಳ್ಳೋದಿಲ್ಲ. ಆದ್ರೆ ಇಂಥ ಕೊರೆಯುವ ಚಳಿಯಲ್ಲಿ ಶ್ರೀರಾಮನವರು ಅಯೋಧ್ಯೆಯಲ್ಲಿ ಕಾಣಿಸಿಕೊಳ್ತಾ ಇವೆ. ಜಟಾಯು ಪಕ್ಷಿಗಳು ಮಾತ್ರವಲ್ಲದೆ ಅಯೋಧ್ಯೆ ಮಂದಿರದ ಬಳಿ ವಾನರ ಸೈನ್ಯವೂ ಕಾಣಿಸಿಕೊಳ್ತಾ ಇದೆ. ಇದೀಗ ಕೋತಿಗಳು ಶ್ರೀರಾಮನ ದೇಗುಲದ ಬಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸಿಕೊಳ್ತಾ ಇದ್ದಂತೆ ಇದು ಕಾಕತಾಳೀಯವೋ ಗೊತ್ತಿಲ್ಲ. ಹಲವು ಜಟಾಯು ಪಕ್ಷಿಗಳು ಹಾಗೂ ಕೋತಿಗಳು ಅಯೋಧ್ಯೆಯಲ್ಲಿ ಕಾಣಿಸಿಕೊಳ್ತಾ ಇದ್ದು ರಾಮನ ಭಕ್ತರು ಸಂತಸ ವ್ಯಕ್ತಪಡಿಸುತ್ತಿದ್ದಾರೆ. ರಾಮನ ಪಟ್ಟಾಭಿಷೇಕಕ್ಕೆ ಸಾಕ್ಷಾತ್ ಹನುಮಂತ ಮತ್ತು ಜಟಾಯು ಬಂದಿದ್ದಾರೆ ಅಂತಿದ್ದಾರೆ. ರಾಮಾಯಣ ಅನ್ನೋದು ಸತ್ಯವೋ ಅಥವಾ ಸುಳ್ಳು ಎನ್ನುವ ಅನುಮಾನದ ಬೆನ್ನಲ್ಲೇ ಅವುಗಳು ಖಂಡಿತವಾಗಿಯೂ ಸತ್ಯ ಎನ್ನುವ ವಿಷಯಕ್ಕೆ ಸಂಬಂಧಿಸಿದಂತೆ ಹಲವಾರು ಸಾಕ್ಷ್ಯಾಧಾರಗಳು ಹಾಗೂ ಪುರಾವೆಗಳು ಸಿಕ್ಕಿವೆ. ಬೃಹತ್ ಗಾತ್ರದ ಹನುಮನ ಚಿನ್ನದ ಗದೆ ಸಿಕ್ಕರೆ ಹನುಮ ಬೆಂಕಿಯಿಟ್ಟ ಅಶೋಕವನ ಇಂದಿಗೂ ಕಪ್ಪಾಗಿದೆ. ಅಷ್ಟೇ ಅಲ್ಲದೆ ರಾಮ ಸೇತುವೆಯ ಹಿಂದಿನ ರಹಸ್ಯವೂ ಬಯಲಾಗಿದೆ. ಈ ಬಗ್ಗೆ ನಮ್ಮ ಚಾನೆಲ್ ನಲ್ಲಿ ವಿಡಿಯೋ ಇದೆ, ಅದನ್ನು ನೀವು ನೋಡಬಹುದು. ಜೊತೆಗೆ ಭಗವಾನ್ ರಾಮನ ಸಾವು ಹೇಗಾಯಿತು, ತಮ್ಮ ಲಕ್ಷ್ಮಣನಿಂದಲೇ ರಾಮನ ಸಾವಾಯಿತಾ, ಈ ಕುರಿತು ವಿಡಿಯೋವೊಂದು ನಮ್ಮ ಚಾನೆಲ್ ನಲ್ಲಿ ಇದೆ. ಅಲ್ಲದೆ ಮುಸ್ಲಿಂ ಮಹಿಳೆ ಶಬನಾಮ್ ಶೇಖ್ ಎಂಬುವವರು ನಾನು ಭಾರತ ದೇಶದ ಸನಾತನಿ ಮುಸ್ಲಿಂ ಅಂತ ರಾಮನ ಕೇಸರಿ ಧ್ವಜವನ್ನ ಹಿಡಿದು ಮುಂಬೈಯಿಂದ ಅಯೋಧ್ಯೆಗೆ ಪಾದಯಾತ್ರೆ ಮಾಡಿದ್ದಾರೆ. ಮತ್ತೊಂದೆಡೆ ಅಯೋಧ್ಯೆಯಿಂದ ಕಾಶಿಗೆ ರಾಮಜ್ಯೋತಿ ತರಲು ಮುಸ್ಲಿಂ ಮಹಿಳೆಯರು ಸಜ್ಜಾಗಿದ್ದಾರೆ. ಶ್ರೀರಾಮನನ್ನು ಪೂಜಿಸುತ್ತಾ ಅಯೋಧ್ಯೆ ಮಣ್ಣು ಸರಯೂ ನದಿಯ ನೀರನ್ನ ಕಾಶಿಗೆ ಕೊಂಡೊಯ್ಯಲು ಇಬ್ಬರು ಮುಸ್ಲಿಂ ಮಹಿಳೆಯರು ಸಜ್ಜಾಗಿದ್ದು ಅದರ ಕುರಿತು ಸಹ ಒಂದು ವಿಡಿಯೋ ನಮ್ಮ ಚಾನೆಲ್ ನಲ್ಲಿದೆ, ಅದನ್ನು ಸಹ ನೀವು ನೋಡಬಹುದು. ನಾವು ಕೊಟ್ಟ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್, ಜೊತೆಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದರಿಂದ ನಮಗೆ ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಲು ಉತ್ಸುಕರಾಗ್ತೀವಿ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅದನ್ನು ನೋಡಿ ಪ್ರೋತ್ಸಾಹಿಸಿ. ಧನ್ಯವಾದ.